ಮಾರ್ಗಗಳ ಜಂಕ್ಷನ್ ಇದು. ಬಸ್ ನಿಲ್ದಾಣವಿಲ್ಲದೆ ಗೋಳು, ರಸ್ತೆಯಲ್ಲೇ ಬಸ್ಗೆ ಕಾಯುವಾಗ ಅನೇಕ ಬಾರಿ ಅಪಘಾತ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಷೇತ್ರದ ಜನರ ಗೋಳು. ಇದು ಬಸ್ ನಿಲ್ದಾಣ ಕಟ್ಸಿ ಸುದ್ದಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಇಲ್ರಿ, ಈ ರೋಡ್ ಮೇಲೆ ಕುಂತೇವ್ರಿ. ಇಲ್ಲಿ ರೋಡ್ ಮೇಲೆ ಮಂದಿ ಶಾಲಿ ಹೋಗೋ ಹುಡುಗರು ಎಲ್ಲ ನಿರ್ತಾರೆ. ಯಾರ ಬಂದ ಹಾಸ್ಯರ ಯಾರ ಜಿಮ್ಮೆದಾರ್ರಿ? ಇದ ಜನರ ತಪ್ಪು, ಆಡಳಿತದವ್ರ ತಪ್ಪು. ಇಷ್ಟು ತೊಂದರೆ ಇದ್ದಾಗ ಕಿಚ್ಚೆದೆಯಿಂದ ಹೋರಾಟ ಮಾಡಿಲ್ಲ. ಬರೋಬ್ಬರಿ 10 ಗ್ರಾಮಗಳ ಜಂಕ್ಷನ್ ಅದು. ಆದ್ರೂ ಈ ಜಾಗದಲ್ಲಿ ಬಸ್ ನಿಲ್ದಾಣ ಇಲ್ಲ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಅವ್ಯವಸ್ಥೆ ಆಗಿದೆ. 10 ಗ್ರಾಮಗಳ ಜಂಕ್ಷನ್, ಒಂದು ಮೇನ್ ಜಂಕ್ಷನ್ ಅದು, ಆದ್ರೆ ಒಂದು ಬಸ್ ನಿಲ್ದಾಣ ಅಲ್ಲಿ ಇಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಆಗಿರುವಂತ ಅವ್ಯವಸ್ಥೆ. ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿಯಲ್ಲಿ ಜನ ಪರದಾಟ ಪಡ್ತಾ ಇದ್ದಾರೆ. ಪ್ರಯಾಣಿಕರು ಬಸ್ ನಿಲ್ದಾಣ ಇಲ್ಲದೆ ಪ್ರಯಾಣಿಕರಿಗೆ ನಿತ್ಯ ಗೋಳಾಗ್ತಾ ಇದೆ. ಬಸ್ಗಾಗಿ ಬಸವೇಶ್ವರ ವೃತ್ತದ ಬಳಿಯಲ್ಲೇ ನಿಂತ್ಕೋಬೇಕು. ರಸ್ತೆಯಲ್ಲಿ ಬಸ್ಗೆ ಕಾಯ್ತಾ ಇದ್ದಂತ ಸಂದರ್ಭದಲ್ಲಿ ಅನೇಕ ಬಾರಿ ಅಪಘಾತ ಆಗಿರುವಂತ ಉದಾಹರಣೆಗಳೂ ಇದೆ. ಬೈಲಹೊಂಗಲದಿಂದ ಬೆಳಗಾವಿಯಿಂದ ಧಾರವಾಡ, ಪಾರಿಶ್ವಾಡ, ಬೆಳಗಾವಿ ಕಡೆ ಹೋಗುವಂತ ಮಾರ್ಗ ಇದು. ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ, ಜಾಗ ಇಲ್ಲ ಅಂತ ಹೇಳಿ ಬಸ್ ನಿಲ್ದಾಣ ಕಟ್ಸಿಲ್ವಂತೆ. ಬಸ್ ನಿಲ್ದಾಣ ಇಲ್ಲದೆ ಮಳೆ ಬಿಸಿಲಿನ ಹೊಡೆತಕ್ಕೂ ಪ್ರಯಾಣಿಕರು ಕಂಗೆಟ್ಟು ಹೋಗಿದ್ದಾರೆ. ಬಸ್ ನಿಲ್ದಾಣ ಮಾಡಿಸಿ ಅಂತ ಹೇಳಿ ಪ್ರಯಾಣಿಕರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯಿಂದ ಭರವಸೆ ಈಡೇರಬೇಕಾಗಿದೆ. ವಾಯುವ್ಯ ಸಾರಿಗೆ ಸಂಸ್ಥೆಗೆ ಅಧ್ಯಕ್ಷ ರಾಜು ಕಾಗೆ ಹಾಗೂ ಉಪಾಧ್ಯಕ್ಷ ಸುನೀಲ್ ಹನುಮಣ್ಣವರ, ಇವರು ಬೆಳಗಾವಿಯವರೇ. ಈ ಬಗ್ಗೆ ತುರ್ತಾಗಿ ಗಮನ ಹರಿಸಬೇಕು ಅಂತ ಹೇಳಿ ಪ್ರಯಾಣಿಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. 10 ಗ್ರಾಮಗಳ ಜಂಕ್ಷನ್ ಅದು ಸದ್ಯಕ್ಕೆ ಜಾಗ ಇಲ್ಲ ಅಂತ ಹೇಳಿ ಬಸ್ ನಿಲ್ದಾಣ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಪ್ರಾಕ್ಟಿಕಲಿ ಒಂದು ರೀಸನ್ ಅನ್ನ ಕೊಡ್ತಾ ಇದ್ದಾರೆ. ಏನಾದ್ರೂ ಪರ್ಯಾಯ ವ್ಯವಸ್ಥೆ ಮಾಡಬಹುದಾ? ಮಳೆ ಬಿಸಿಲಿನ ಹೊಡೆತಕ್ಕೆ ನಾವು ಸುಸ್ತಾಗಿ ಹೋಗಿದ್ದೀವಿ, ಮತ್ತೆ ಅನೇಕ ಬಾರಿ ರೋಡ್ ಸೈಡ್ ಅಲ್ಲಿ ಹಿಂಗೆ ನಿಂತ್ಕೊಂಡು ಕಾಯ್ತಾ ಇದ್ದಾಗ ಆಕ್ಸಿಡೆಂಟ್ಗಳಾದಂತ ಉದಾಹರಣೆನೂ ಇದೆ. ಹಂಗಾಗಿ 10 ಮಾರ್ಗದ ಈ ಜಂಕ್ಷನ್ಗೆ ಒಂದು ಬಸ್ ನಿಲ್ದಾಣ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ನೋಡಿ, ವೃದ್ಧರಿದ್ದಾರೆ, ಮಕ್ಕಳನ್ನೆಲ್ಲ ಎತ್ಕೊಂಡು ಎಷ್ಟೊತ್ತು ಅಂತ ರೋಡ್ ಸೈಡ್ ಹಂಗೆ ನಿಂತ್ಕೊಳ್ಳೋಕೆ ಸಾಧ್ಯ? ಒಂದು ಬಸ್ ನಿಲ್ದಾಣ ಇದ್ರೆ ಕುತ್ಕೋಬಹುದು, ಕಾಯ್ಬೋದು, ಶೌಚಾಲಯದ ವ್ಯವಸ್ಥೆ ಎಲ್ಲ ಇರುತ್ತೆ. ಮಹಿಳೆಯರಿಗೂ ಕಷ್ಟ ಆಗ್ತಿದೆ. ಈ ಬಗ್ಗೆ ಪ್ರಯಾಣಿಕರು ಏನೆಲ್ಲ ಹೇಳ್ತಾ ಇದ್ದಾರೆ ಕೇಳೋಣ. ಇದ್ರಾಗ ಬರೀ ಜನಪ್ರತಿನಿಧಿಗಳ ತಪ್ಪಂತ ಅನ್ನೋದು ಅಷ್ಟಂತಲ್ಲ, ಜನರ ತಪ್ಪನೂ ಐತಿ. ಯಾಕಂದ್ರೆ ಇಷ್ಟು ತೊಂದರೆ ಇದ್ದಾಗ ಕಿಚ್ಚೆದೆಯಿಂದ ಹೋರಾಟ ಮಾಡಿಲ್ಲ. ಹಿಂದೆ ಸಾಕಷ್ಟು ಹೋರಾಟಗಳಾಗಿದ್ದಾವೆ. ಎಸ್ ಬಂಗಾರಪ್ಪನವರ ಮುಖ್ಯಮಂತ್ರಿ ಇದ್ದಾಗ ಅಪ್ಪಯ್ಯ ರೊಟ್ಟಿ ಅವ್ರ ನೇತೃತ್ವದಾಗ ಒಂದು ದೊಡ್ಡ ಹೋರಾಟ ಆಯ್ತು. ಆ ಟೈಮ್ದಾಗ ಅಲ್ಲಿ ಸ್ಯಾಂಕ್ಷನ್ ಮಾಡಿದ್ರು. ಆದ್ರೆ ಜಾಗೆಯ ಕೊರತೆಯಿಂದಾಗಿ ಅದ ಕೆಲಸ ಆಗಲಿಲ್ಲ. ಯಾಕೆ ಜಾಗನೇ ಇಲ್ಲ. ಇವತ್ತು ಕೋಟ್ಯಾಂತರ ರೂಪಾಯಿ ಕಿಮ್ಮತ್ತಿರುವಂಥ ಸ್ಥಳ ಇವತ್ತು ಕೊಡೋರು ಯಾರು? ಮತ್ತು ಸರ್ಕಾರಿ ಜಾಗೆ ನಮ್ಮ ಬಾಗೇವಾಡಿಯಾಗಿಲ್ಲ. ಅದಕ್ಕಾಗಿ ಇಲ್ಲಿ ಎಲ್ಲ ಮುಖಂಡರು, ಎಲ್ಲ ಪಕ್ಷದ ಅವರೆಲ್ಲರೂ ಕೂಡಿ ಮುಖಂಡರು ಇದಕ್ಕೊಂದು ರೂಪರೇಷೆಯನ್ನು ತಯಾರು ಮಾಡಿದಾಗ ಮಾತ್ರ ಸಾಧ್ಯ ಐತಿ. ಇದರಿಂದ ಭಾಳ ತೊಂದರೆ ಆಗ್ತದೆ. ರೋಡ್ ಮೇಲೆ ಸಿಕ್ಕಾಪಟ್ಟೆ ಗಾಡಿಗಳು ಬರ್ತಾ ಇದಾವಲ್ಲ, ವಾಹನಗಳಿದಾವ, ಮತ್ತು ಅದು ಟ್ರಾಫಿಕ್ ಆಗ್ತಾ ಇದೆ. ಸಾಕಷ್ಟು ಮಂದಿಗೆ ಆಕ್ಸಿಡೆಂಟ್ ಆಗಿ ಕಾಲು ಹೋದವ್ರದಾರ. ಭಾಳ ತೊಂದರೆ ಐತಿ. ಆದರೂ ಇದಕ್ಕೆ ಯಾರು ಹೊಣೆಗಾರ ಮಾಡ್ಬೇಕನ್ನೋದು ನಾನು ಒಬ್ಬ ಪ್ರಮುಖನಾಗಿ ನನಗೆ ಯಾರು ಹೊಣೆಗಾರ ಮಾಡ್ಬೇಕು ಹೇಳ್ಬೇಕಂತ ಸಾಧ್ಯ ಇಲ್ಲದ ಮಾತು. ಇಲ್ಲಿ ಸಂತೆ, ವ್ಯಾಪಾರ ಹಾಗೂ ದಿನನಿತ್ಯವಾಗಿ ಸುಮಾರು ಸಾವಿರಾರು ಪ್ರಯಾಣಿಕರು ಇಲ್ಲಿ ಬಂದು ಸಂಚರಿಸ್ತಾರ. ಈ ಪ್ರಯಾಣಿಕರು ಬಂದಾಗ ಬಸ್ ಹಿರೇಬಾಗೇವಾಡಿಯಲ್ಲಿ ಯಾವ ಬಸ್ ಸ್ಟ್ಯಾಂಡ್ದಲ್ಲಿ ನಿಂದಿರಬೇಕು, ಎಲ್ಲಿ ನಿಂದಿರಬೇಕು, ಏನೂ ಯಾವುದೇ ತರದಂತ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಇಲ್ಲಿ. ಇವಾಗ ಈ ಬಸ್ ಸ್ಟ್ಯಾಂಡ್ ಇಲ್ಲದಿರೋದ್ರಿಂದ ಇಲ್ಲಿ ಪ್ರಯಾಣಿಕರು ಎಷ್ಟೊಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ, ಬಸ್ ಬರದೇ ಇದ್ದು ಒಂದು 2 ತಾಸು ಆಗುತ್ತೆ, 3 ತಾಸು ಆಗುತ್ತೆ. ಅಲ್ಲಿ ಅವ್ರಿಗೆ ಕುಂಡ್ರಕ್ಕೆ ನೆರಳಿರೋದಿಲ್ಲ, ಏನಿರೋದಿಲ್ಲ, ಬಹಳ ತೊಂದರೆ ಆಗ್ತಾ ಇದೆ. ಇದನ್ನ ಅನುಸರಿಸಿ ಎಲ್ಲರೂ ಯಾವ್ದಾದ್ರು ಅನುದಾನದಲ್ಲಿ ಜನಪ್ರತಿನಿಧಿಗಳು ಕಾಳಜಿ ವಹಿಸಿ ಇಲ್ಲಿ ಹಿರೇಬಾಗೇವಾಡಿಗೆ ಒಂದು ಯಾವ್ದಾದ್ರು ಜಾಗದಲ್ಲಿ ಒಂದು ಬಸ್ ನಿಲ್ದಾಣವನ್ನು ಮಾಡಿದ್ದೇ ಆದರೆ ಈ ಹಿರೇಬಾಗೇವಾಡಿ ಸುತ್ತಮುತ್ತ ಇರುವಂತಹ ಎಲ್ಲ ಗ್ರಾಮಸ್ಥರಿಗೆ, ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ, ಬಂದು ಹೋಗೋರಿಗೆ ಅನುಕೂಲ ಆಗತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ ತಿಳಿಸ್ತದೆ. ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡ್ಬೇಕಂದ್ರೆ ಸಾರ್ವಜನಿಕ ಸ್ಥಳ ಬೆಳಕು. ಆ ಸಾರ್ವಜನಿಕ ಸ್ಥಳಗಳನ್ನ ಅಧಿಕಾರಿಗಳು ಮಾಡ್ಕೊಂತ ಅಂದ್ರ ಬಸ್ ಸ್ಟ್ಯಾಂಡ್ ಯಾವ ರೀತಿ ಅಂದ್ರೆ ಎಲ್ಲಿ ಮಾಡೋಕೆ ಸಾಧ್ಯತೆ? ಅದಕ್ಕೆ ದಿನ ಹಲವಾರು ಜನ, ಸಾವಿರಾರು ಜನ ಇಲ್ಲಿ ಪರದಾಡೋದ್ರಿಂದ ಅವ್ರಿಗೆ ಅಲ್ದಾಡಕ್ ಊರುಗಳಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಅಂತ ಸಾರ್ವಜನಿಕ ಆಸ್ತಿಗಳನ್ನು ಮೇಲಾಧಿಕಾರಿಗಳು ತೆಗೆದುಕೊಂಡು ಅವನ್ನು ಉಳಿಸಿ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡೋದ್ರಿಂದ ಜನರಿಗೆ ಸಹಾಯಕ ಆಗುತ್ತೆ ಅಂತ ಈ ವಾಹಿನಿ ಮುಖಾಂತರ ಹೇಳಲು ಇಷ್ಟಪಡ್ತೀನಿ.
ಎಲ್ಲ ಸಹ ಸರಕು ಸೇವನೆಗಳಿಗೆ ಏನಾಗ್ತದೆ ಅಂದ್ರೆ ಇದು ಮೂಲಭೂತ ಕೇಂದ್ರವಾಗಿದೆ. ಅದರೊಳಗಡೆ ಶಾಲಾ ಕಾಲೇಜ್ ಮಕ್ಕಳು ಸುಧಾ ಇಲ್ಲಿದಾವೆ. ಈ ಊರಿಗೆ ಸಂಬಂಧಪಟ್ಟಂತ ಸುತ್ತಮುತ್ತ 50 ಹಳ್ಳಿಗಳು ಬರ್ತಾವ. ಪ್ರತಿಯೊಂದು ಹಳ್ಳಿ ಮಕ್ಕಳು ಮೇನವಾಗಿ ಮಳಿ ಬರುವಂತಹ ಸಂದರ್ಭದೊಳಗಡೆ ಎಷ್ಟು ಜನ ನಿಂದಿರ್ಬೇಕಾಗ್ತದ, ಎಲ್ಲರೂ ರಸ್ತೆ ಮೇಲೆ ನಿಂದಿರ್ಬೇಕಾಗ್ತದ. ನೀವು ಕೂಡ ಔಟ್ಪುಟ್ ತಗೊಂಡಿದ್ರಿ, ಏನೇನೇನೇನು ವಿಡಿಯೋಸ್ ತಗೋಬೇಕದ್ನೆಲ್ಲಾನು. ಈಗಿನ ಸಂದರ್ಭ ಒಳಗಡೆ ಆಯ್ತು, ಪ್ರತಿದಿನ ಒಂದು ದಿನ ನಿಂದಿರ್ಬೋದು, 2 ದಿನ ನಿಂದಿರ್ಬೋದು. ಆ ಅಂಗಡಿ ಅವ್ನು ಎಷ್ಟು ದಿನ ನಿಂದಿಸ್ಕೋತಾನು? ಈ ಸಮಸ್ಯೆ ಕಳೆದ 18ರಿಂದ 20 ವರ್ಷಗಳಿಂದ ಸಮಸ್ಯೆ ಆಗಿದೆ. ಅದಾವ ನಮ್ಮಲ್ಲಿ ಬಸ್ ಸ್ಟ್ಯಾಂಡ್ ಹೆಂಗಾಗಿದಾವ ಅಂದ್ರೆ ರಸ್ತೆ ಬದಿ ಬಸ್ ಸ್ಟ್ಯಾಂಡ್ ಒಳಗಿದಾವ. ಜನ ನಿಂತ್ಕೋಬೇಕಾಯ್ದು ಬಸ್ ಸ್ಟ್ಯಾಂಡ್ ಮೇಲೆ, ಜನ ನಿಂತ್ಕೋಬೇಕಾಯ್ದು ಟ್ರಕ್ ಬರುವಂತ ಹಾದಿ ಮೇಲೆ, ಜನ ನಿಂತ್ಕೋಬೇಕಾಯ್ದು ಮೂಲ ರಸ್ತದ ಮೇಲೆ ಆಗಿದೆ. ಜನ ನಿಂತ್ಕೋಬೇಕಾಗಿದ್ದು ಇಂಥ ಸಂಧಿ ಒಳಗಡೆ 6-7 ಬಸ್ ಬರುವಂತ ನಡು ಸೆಂಟರ್ ಪಾಯಿಂಟ್ ಒಳಗಡೆ ನಿಂತ್ಕೋಬೇಕಾಗಿದೆ. ಅವ್ರಿಗೆ ಮೂಲಭೂತ ವ್ಯವಸ್ಥೆನ ನೀವು ಒದಗಿಸಿಕೊಡಕ್ ಆಗ್ತಿಲ್ಲ ಅಂದ್ರೆ ಅದಕ್ಕೆ ಈ ತರ ವ್ಯವಸ್ಥೆಗಳನ್ನ ನೀವು ಇಟ್ಟುಕೊಂಡು ಸರ್ಕಾರವನ್ನು ಆಳ್ತಿದ್ರು ಅನ್ನೋದು ನನ್ನ ನೇರವಾಗಿ ಪ್ರಶ್ನೆ ನಿಮಗೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಮೇನ್ ಜಂಕ್ಷನ್ ಅನ್ನೋದು ಪ್ರಯಾಣಿಕರ ಮಾತಿಂದನೇ ಅರ್ಥ ಆಗುತ್ತೆ, ಅವ್ರು ಕಷ್ಟಪಡ್ತಿರೋದು ಕೂಡ ಗೊತ್ತಾಗ್ತಿದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಜಾಗ ಇಲ್ಲ ಅಂತಾನು ಹೇಳ್ತಾ ಇದಾರಲ್ಲ, ಈಗ ಅಲ್ಲಿ ಜಾಗನೇ ಇಲ್ವಾ ಅಥವಾ ಏನಾದ್ರೂ ಪರ್ಯಾಯ ವ್ಯವಸ್ಥೆ ಮಾಡೋದಕ್ಕೆ ಅವಕಾಶ ಇದೆಯಾ? ಶರ್ಮಿತಾ ಶೆಟ್ಟಿ, ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಹತ್ತೂರಿನ ಜಂಕ್ಷನ್ ಅಂತ ಹೇಳ್ಬೋದು. ಧಾರವಾಡದಿಂದ ಬೆಳಗಾವಿಗೆ ಬರೋರು ಬಾಗೇವಾಡಿಗೆ ಬರ್ತಾರೆ, ಬೈಲಹೊಂಗಲಿಂದ ಬೆಳಗಾವಿಗೆ ಬರೋರು ಬಾಗೇವಾಡಿ ಮೂಲಕವೇ ಬರ್ತಾರೆ. ಮತ್ತು ಬಾಗೇವಾಡಿ ಸುತ್ತಮುತ್ತ ಸುಮಾರು 25-30 ಹಳ್ಳಿಗಳಿದೆ. ಆ ಹಳ್ಳಿಗಳಿಗೆ ಕೇಂದ್ರ ಸ್ಥಳ ಅಂದ್ರೆ ಹಿರೇಬಾಗೇವಾಡಿ. ಆದರೆ ಹಿರೇಬಾಗೇವಾಡಿ ಹೇಗಾಗಿದೆ ಅಂತಂದ್ರೆ ಅದು ಈಗ ಪಟ್ಟಣ ಪಂಚಾಯತಿಯಾಗಿ ಮೇಲ್ದರ್ಜೆಗೆ ಏರಿದೆ ಮತ್ತು 10,000ಕ್ಕೂ ಹೆಚ್ಚು ಜನಸಂಖ್ಯೆ ಉಳ್ಳಂತಹ ಒಂದು ದೊಡ್ಡ ಗ್ರಾಮ ಆಗಿದೆ. ಇನ್ನು ಈಗಾಗಲೇ ಬಿಸಿನೆಸ್ ಹಬ್ ಅಂತೇಳಿ ಹಿರೇಬಾಗೇವಾಡಿಯನ್ನ ಕರೀತಾರೆ. ಆದರೆ ಇಷ್ಟೆಲ್ಲ ಆದ್ರೂ ಕೂಡ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಅಂತಕ್ಕಂಥದ್ದು ಸಾರ್ವಜನಿಕರ ಕೊರತೆ ಆಗಿರ್ತಕ್ಕಂಥದ್ದು. ಸಾರ್ವಜನಿಕರು ಈ ಬಗ್ಗೆ ಯಾವುದೇ ರಾಜಕೀಯ ಪಕ್ಷ ಮತ್ತು ಯಾರನ್ನೂ ಕೂಡ ದೂರ್ತಾ ಇಲ್ಲ. ಸರ್ಕಾರದ ವಿರುದ್ಧ ನೇರವಾಗಿ ಅವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಬಸ್ ನಿಲ್ದಾಣವನ್ನ ಕಳೆದ 20 ವರ್ಷಗಳಿಂದ ಬೇಡಿಕೆ ಇಟ್ಟರು ಕೂಡ ಕಟ್ಟಕ್ ಸಾಧ್ಯ ಇಲ್ಲ. ಯಾಕೆ ಕಟ್ಟಕ್ ಸಾಧ್ಯ ಆಗಿಲ್ಲ ಅಂತಂದ್ರೆ ಇಲ್ಲಿ ಜಾಗ ಇಲ್ಲ. ಜಾಗ ಇದ್ದಾಗ ಮಾತ್ರ KSRTC ಅವರಿಗೆ 2 ಎಕರೆ ಜಾಗ ಕೊಟ್ಟರೆ ಅವರು ಬಸ್ ನಿಲ್ದಾಣವನ್ನ ಕಟ್ತಾರೆ. ಆದ್ರೆ ಜಾಗವನ್ನು ಉಚಿತವಾಗಿ ಕೊಡೋರು ಯಾರು ಅಂತಕ್ಕಂಥ ದೊಡ್ಡ ಪ್ರಶ್ನೆ ಈಗ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇಷ್ಟೊಂದು ಹತ್ತೂರಿನ ಜಂಕ್ಷನ್ ಆಗಿದ್ದ ಕಾರಣಕ್ಕಾಗಿ ಅಲ್ಲಿ ಭೂಮಿಯ ಬೆಲೆ ಲಕ್ಷ ಮತ್ತು ಕೋಟಿ ರೂಪಾಯಿಗೆ ತಲುಪಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಜಾಗವನ್ನು ಕೊಡಬೇಕಾದಂತವ್ರು ಯಾರು? ಸರ್ಕಾರವೇ ಇದಕ್ಕೊಂದು ಪರ್ಯಾಯ ಮಾರ್ಗವನ್ನ ಕಂಡುಹಿಡಬೇಕು ಮತ್ತು ಎಲ್ಲರಿಗೂ ಕೂಡ ಅನುಕೂಲವಾಗುವ ನಿಟ್ಟಿನಲ್ಲಿ ಒಂದು ಬಸ್ ನಿಲ್ದಾಣವನ್ನ ಅಲ್ಲಿ ಸ್ಥಾಪನೆ ಮಾಡಬೇಕು. ಅಂದಾಗ ಮಾತ್ರ ನಮ್ಮ ಊರಿನ ಸಮಸ್ಯೆ ಬಗೆಹರುತ್ತೆ. ಇವನು ಮಳೆಗಾಲ ಸಂದರ್ಭದಲ್ಲಿ ಬಸವೇಶ್ವರ ವೃತ್ತದ ಸುತ್ತಮುತ್ತ ವಿದ್ಯಾರ್ಥಿಗಳು ಮತ್ತು ಪ್ರಯಾಣಿಕರು ನಿಲ್ತಿರ್ತಾರೆ ಮತ್ತು ಅನೇಕ ಸಂದರ್ಭದಲ್ಲಿ ಅಪಘಾತ ಆಗಿರ್ತಕ್ಕಂಥದ್ದು ಕೂಡ ಕಣ್ಣಾರೆ ಅನೇಕರು ನೋಡಿದ್ದಾರೆ. ಮತ್ತು ಏನೋ ತಿರುವುಗಳು ಇರತಕ್ಕಂಥದ್ದು. ಬಸವೇಶ್ವರ ವೃತ್ತದಲ್ಲಿ ಅಲ್ಲಿ ತಿರುವಿದೆ, ಆ ತಿರುವಿನಲ್ಲೇ ಬಸ್ ನಿಲ್ದಾಣ ಬಸ್ಗಾಗಿ ಪ್ರಯಾಣಿಕರು ಕಾಯ್ತಾರೆ. ಅಂಗಡಿಗಳ ಮುಂದೆ ಜನ ನಿಲ್ತಾರೆ. ಆ ಅಂಗಡಿಯವರಿಗೂ ಕೂಡ ಇದರಿಂದ ವ್ಯಾಪಾರ ತೊಂದರೆ ಆಗುತ್ತೆ, ಮುಂದೆ ಹೋಗಿ ಅಂತ ಅವರು ಹೇಳ್ತಾರೆ ಅಂತಕ್ಕಂಥದ್ದು ಪ್ರಯಾಣಿಕರ ಆರೋಪವಾಗಿದೆ. ಸಾಕಷ್ಟು ಜನ ಕಾಲೇಜು ವಿದ್ಯಾರ್ಥಿಗಳು ಇಲ್ಲಿಂದ ಬೆಳಗಾವಿಗೆ ಬರ್ತಾರೆ ಮತ್ತು ಬೈಲಹೊಂಗಲಕ್ಕೂ ಕೂಡ ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಒಂದು ಬಸ್ ನಿಲ್ದಾಣ ಇದ್ದ ಸಂದರ್ಭದಲ್ಲಿ ಅಲ್ಲಿಗೆ ಕಡ್ಡಾಯವಾಗಿ ಬಸ್ ಒಳಗಡೆ ಬರುತ್ತೆ. ಅಲ್ಲಿ ಪ್ರಯಾಣಿಕರಿಗೆ ಹತ್ತಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಈ ಒಂದು ಗ್ರಾಮಸ್ಥರ ಬೇಡಿಕೆ ಆಗಿದೆ. ಈ ಗ್ರಾಮಸ್ಥರ ಬೇಡಿಕೆಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಇಲಾಖೆ ಯಾವ ರೀತಿ ಸ್ಪಂದನೆ ಮಾಡುತ್ತೆ ಅಂತಕ್ಕಂಥದ್ದು ಕಾದು ನೋಡಬೇಕು. ಯಾಕಂದ್ರೆ ಈ ಒಂದು ಸಾರಿಗೆ ಇಲಾಖೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ಬರು ಕೂಡ ಬೆಳಗಾವಿ ಜಿಲ್ಲೆಯವರಾಗಿದ್ದು, ಬೆಳಗಾವಿ ಜಿಲ್ಲೆಯ ಹಿರೇಬಾಗೇವಾಡಿ ಸೇರಿದಂತೆ ಅನೇಕ ಪಟ್ಟಣಗಳಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಇರತಕ್ಕಂಥದ್ದು. ಯಾಕಂದ್ರೆ ಬೆಳಗಾವಿಯಲ್ಲಿ ಅನೇಕ ಗ್ರಾಮ ಪಂಚಾಯತಿಗಳು ಈಗ ಮೇಲ್ದರ್ಜೆಗೆ ಏರಿವೆ. ಅದರಲ್ಲೂ 38ಕ್ಕೂ ಹೆಚ್ಚು ಸ್ಥಳೀಯ ಸಂಸ್ಥೆಗಳಾಗಿರ್ತಕ್ಕಂಥದ್ದು. ಆ ಗ್ರಾಮ ಮಟ್ಟದಲ್ಲಿ ಆಗದೆ ಇದ್ರೂ ಕೂಡ ಪಟ್ಟಣ ಪಂಚಾಯತಿ ಮಟ್ಟದಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಎಲ್ಲೆಲ್ಲಿ ಅನಿವಾರ್ಯತೆ ಇದೆ ಅಲ್ಲಿ ಬಸ್ ನಿಲ್ದಾಣಗಳು ಆಗಬೇಕು ಅಂತಕ್ಕಂಥದ್ದು ಈಗ ಜನರ ಬೇಡಿಕೆಯಾಗಿದೆ. ಶರ್ಮಿತಾ ಶೆಟ್ಟಿ, ಇದಕ್ಕೀಗ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಅಥವಾ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸುವಂತ ಕ್ಷೇತ್ರದಲ್ಲೇ ಈ ಒಂದು ಜಂಕ್ಷನ್ ಬರೋದ್ರಿಂದ ಅವ್ರ ಕಡೆಯಿಂದ ಏನಾದ್ರೂ ಸಕಾರಾತ್ಮಕ ಸ್ಪಂದನೆ ಸಿಗ್ತಾ ಇದೆಯಾ? ಈಗ ಮುಂದಿನ ದಿನಗಳಲ್ಲಿ ನೋಡೋಣ ಅಥವಾ ಯಾವ್ದಾದ್ರು ಜಾಗವನ್ನ ಐಡೆಂಟಿಫೈ ಮಾಡೋದು ಇಂಥ ಪ್ರಕ್ರಿಯೆ ಏನಾದ್ರೂ ನಡೀತಾ ಇದೆಯಾ ಅಥವಾ ಇಲ್ವಾ? ಶರ್ಮಿತಾ ಶೆಟ್ಟಿ, ಅನೇಕ ಸಂದರ್ಭದಲ್ಲೂ ಕೂಡ ಈ ರೀತಿ ಪ್ರಕ್ರಿಯೆಗಳು ಆಗಿರ್ತಕ್ಕಂಥದ್ದು. ಆದ್ರೆ ಹಣ ಕಟ್ಟೋರು ಯಾರು ಅಂತಕ್ಕಂಥ ಪ್ರಶ್ನೆಗಳು ಉದ್ಭವವಾಗಿವೆ. ಯಾಕಂದ್ರೆ ಗ್ರಾಮ ಪಂಚಾಯತಿ ಆಗಿರ್ಬೋದು, ಪಟ್ಟಣ ಪಂಚಾಯತಿಯಲ್ಲಿ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಟ್ಟು ಜಾಗ ಖರೀದಿಸುವಂತ ಅನುದಾನ ಇರಲ್ಲ. ಒಂದು ವೇಳೆ ಅನುದಾನ ಅಂದ್ರೆ ಜಾಗ ಕೊಟ್ಟರೆ ಮಾತ್ರ KSRTC ಅವರು ಉಚಿತವಾಗಿ ಬಸ್ ನಿಲ್ದಾಣ ಕಟ್ತಾರೆ. ಇದು ಎರಡರ ಮಧ್ಯೆ ಏನಾದ್ರೂ ಒಂದು ಸೊಲ್ಯೂಷನ್ ಕಂಡುಹಿಡಬೇಕು. ಯಾಕಂದ್ರೆ ಈಗ ಜಾಗ ಕೊಟ್ಟರೆ ಬಸ್ ನಿಲ್ದಾಣ ಕಟ್ತೀವಿ ಅಂತೇಳಿ ವಾಯು ಸಾರಿಗೆ ಇಲಾಖೆಯವರು ಹೇಳ್ತಾರೆ. ಮತ್ತೊಂದು ಕಡೆ ಪಟ್ಟಣ ಪಂಚಾಯತಿಯವರಿಗೆ ಜಮೀನು ಖರೀದಿ ಮಾಡಕ್ಕೆ ರೊಕ್ಕ ಇಲ್ಲ. ಹೀಗಾಗಿ ಯಾರಾದ್ರೂ
ಏನಾದ್ರೂ ಈಗ ದಾನಿಗಳಂತೂ ಬರುವಂತದ್ದು ಬಹಳ ಕಷ್ಟ. ಯಾಕಂದ್ರೆ ಅಲ್ಲಿ ಒಂದು ಇದು ಜಮೀನಿನ ಬೆಲೆ ನೋಡಿದ್ರೆ ಏನು ಗಗನಕ್ಕೇರಿರ್ತಕ್ಕಂಥ ಇಂತಹ ಸಂದರ್ಭದಲ್ಲಿ ಯಾರು ಕೂಡ ಭೂದಾನಕ್ಕೆ ಮುಂದಾಗಲ್ಲ. ಒಂದು ವೇಳೆ ಏನಾದ್ರೂ ಸರ್ಕಾರದ ಜಾಗಗಳನ್ನು ಹುಡುಕ್ಬೇಕು. ಯಾಕಂದ್ರೆ ಗ್ರಾಮ ಪಂಚಾಯತಿಯವರು ಈ ಹಿಂದೆ ಅಲ್ಲಿ ಸರ್ಕಾರದ ಜಮೀನುಗಳನ್ನು ಗುರುತಿಸಿ ಅದಕ್ಕೆ ಬೇಲಿ ಹಾಕಿ ಅದನ್ನ ಸಂರಕ್ಷಣೆ ಮಾಡಬೇಕಾಗಿತ್ತು. ಆದ್ರೆ ಯಾವುದೂ ಕೂಡ ಆಗಿಲ್ಲ. ಹೀಗಾಗಿ ಒಂದು ಗ್ರಾಮದಲ್ಲಿ ಈಗ ಸಮಸ್ಯೆ ಉದ್ಭವಿಸಿರ್ತಕ್ಕಂಥದ್ದು. ಇನ್ನಾದ್ರೂ ಕೆರೆಯ ಅಕ್ಕಪಕ್ಕದಲ್ಲಿ ಅಥವಾ ಇನ್ಯಾವುದೇ ಜಾಗವನ್ನ ಗುರುತಿಸಿ ಅಲ್ಲಿ ಸೂಕ್ತ ಸ್ಥಳದಲ್ಲಿ ಬಸ್ ನಿಲ್ದಾಣ ಮಾಡಿದ್ರೆ ನಮ್ಮೆಲ್ಲಾ ಸಮಸ್ಯೆಗಳು ಇತ್ಯರ್ಥ ಆಗುತ್ತೆ ಮತ್ತು ಇಲ್ಲಿನ ಪ್ರಯಾಣಿಕರು ಮತ್ತು ಶಾಲಾ ಕಾಲೇಜಿನ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಈ ಒಂದು ಗ್ರಾಮಸ್ಥರ ಬೇಡಿಕೆಯಾಗಿದೆ. ಶರ್ಮಿತಾ ಶೆಟ್ಟಿ. ಚಂದ್ರಕಾಂತ್, ಈಗ ತುರ್ತಾಗಿ ಒಂದೇನಾದ್ರೂ ಕೆಲಸ ಮಾಡ್ಬೋದಾ? ಯಾಕಂದ್ರೆ ಈಗ ಅಲ್ಲಿ ಮಕ್ಕಳನ್ನ ಎತ್ಕೊಂಡಿರುವಂತಹ ಮಹಿಳೆಯರು, ವೃದ್ಧರು ಎಲ್ಲ ಬಂದು ಪಾಪ ಬಿಸಿಲಲ್ಲಿ ಮಳೆಲೆಲ್ಲ ಕಾಯ್ತಾ ಇದಾರಲ್ಲ. ಸೊ ಹಂಗಾಗಿ ಈಗ ಸ್ಮಾರ್ಟ್ ಬಸ್ ಸ್ಟ್ಯಾಂಡ್ ಗಳನ್ನ ನಾವು ತುಂಬಾ ಕಡೆ ನೋಡಿದೀವಿ. ಹಂಗೆ ಏನಾದ್ರೂ ವ್ಯವಸ್ಥೆ ಮಾಡ್ಕೊಳಕ್ ಚಾನ್ಸ್ ಇದೆಯಾ? ಫೈನ್, ಒಂದೇ ಸೆಕೆಂಡ್ ಚಂದ್ರಕಾಂತ್ ಸುಗಂಧಿ ಹಾಗೆ ಸಂಪರ್ಕದಲ್ಲಿರಿ. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಬೆಳಗಾವಿಯ ಸಾರಿಗೆ ಇಲಾಖೆ ವಿಭಾಗೀಯ ನಿಯಂತ್ರಣಾಧಿಕಾರಿ ಕೆಂಪಣ್ಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೆಂಪಣ್ಣ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಈಗ ಹಿರೇಬಾಗೇವಾಡಿ ಜಂಕ್ಷನ್ 10 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತ ಜಂಕ್ಷನ್, ಅಲ್ಲೊಂದು ಬಸ್ ನಿಲ್ದಾಣ ಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ ಜನ ಆಗ್ರಹ ಮಾಡ್ತಾ ಇದ್ದಾರೆ. ನಮಗೂ ವಿಷಯ ಬಂತು ಜಾಗದ ಸಮಸ್ಯೆ ಆಗ್ತಿದೆ ಅಂತ. ಸೊ ಜಾಗನೇನಾದ್ರೂ ಐಡೆಂಟಿಫೈ ಮಾಡೋದು ಅದೇನಾದ್ರೂ ಆಗ್ತಿದ್ಯಾ ಪ್ರೋಸೆಸ್ ಇಲ್ವಾ? ಅಲ್ಲಿ ಬಸ್ ನಿಲ್ದಾಣ ಕಟ್ತೀರಾ ಇಲ್ವಾ? ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡಿ. ಹೌದು ಮೇಡಮ್, ಆ ಗ್ರಾಮದ ಮುಖಾಂತರ ಸಾಕಷ್ಟು ಸರತಿಗಳು ನಮ್ಮ ಸಂಸ್ಥೆಯಿಂದ ಕಾರ್ಯಾಚರಣೆ ಇದಾವೆ. ಬೆಳಗಾವಿ ಧಾರವಾಡಕ್ಕೆ ಹೋಗ್ತವೆ, ಬೆಳಗಾವಿಯಿಂದ ಬೈಲಹೊಂಗಲಕ್ಕೆ ಹೋಗ್ತವೆ. ಆದರೆ ಅಲ್ಲಿ ಬಸ್ ನಿಲ್ದಾಣದ ವ್ಯವಸ್ಥೆ ಇರುವುದಿಲ್ಲ. ಸ್ಥಳಾವಕಾಶ ಮಾಡಿಕೊಟ್ರೆ ಸ್ಥಳೀಯ ಸಂಸ್ಥೆಯವರು ನಾವು ಬಸ್ ನಿಲ್ದಾಣ ಕಟ್ಟೋದ್ರ ಬಗ್ಗೆ ಯೋಜನೆಯನ್ನ ಹಾಕಿಕೊಳ್ತೀವಿ. ಅಲ್ಲ, ಈಗ ಜಾಗದ್ದೇ ಸಮಸ್ಯೆ ಅಂತ ನಮಗೂ ಗೊತ್ತಾಯ್ತು. ಈಗ ಪಟ್ಟಣ ಪಂಚಾಯತಿ ಅಥವಾ ಅಲ್ಲಿರುವಂತ ಗ್ರಾಮ ಪಂಚಾಯತಿ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲಿ ಭೂಮಿ ವ್ಯಾಲ್ಯೂ ಕೂಡ ಜಾಸ್ತಿ ಇದೆಯಂತಲ್ಲ, ಕೋಟಿ ಇದೆ ಅಂತಾನು ನಮ್ಮ ರಿಪೋರ್ಟ್ ಹೇಳ್ತಾ ಇದ್ರು. ಹಂಗಾಗಿ ಜಾಗ ಕೊಡೋದು ಯಾರು ಅನ್ನೋದೇ ಸಮಸ್ಯೆ ಆಗಿರೋದು ಈಗ. ಅಲ್ಲ, ಸ್ಥಳೀಯ ಲೋಕಲ್ ಬಾಡಿ ಅವರೇ ಕೊಡ್ಬೇಕು ಮೇಡಮ್. ಅಲ್ಲ, ಕೊಡೋದಕ್ಕೆ ಅವ್ರ ಹತ್ರ ಅಷ್ಟು ದುಡ್ಡಿಲ್ಲ ಅಂತ ಹೇಳ್ತಿದಾರಂತಲ್ಲ. ಆ ಭೂಮಿ ವ್ಯಾಲ್ಯೂ ಜಾಸ್ತಿ ಇದೆಯಂತಲ್ಲ. ಬಟ್ ನಮ್ಗೆ ಸ್ಥಳ ಕೊಟ್ರೆ ಬಸ್ ನಿಲ್ದಾಣ ಕಟ್ತೇವೆ ಮೇಡಮ್. ಈಗ ಜನರ ಅನುಕೂಲಕ್ಕಾಗಿ ನಮ್ದು ಬಸ್ ನಿಲ್ದಾಣ ಇರೋದು ಸಾರ್ವಜನಿಕರಿಗಾಗಿ. ಹೀಗಾಗಿ ಅವರು ಉಚಿತವಾಗಿ ಸ್ಥಳವನ್ನ ನೀಡ್ಬೇಕು ಮೇಡಮ್ ನಮಗೆ. ಅಂದ್ರೆ ನಾವು ಅದ್ರ ಬಗ್ಗೆ ಬಸ್ ನಿಲ್ದಾಣ ಕಟ್ಟೋದ್ರ ಬಗ್ಗೆ ಕ್ರಮ ಕೈಗೊಳ್ಬಹುದು. ಅಲ್ಲ, ತಕ್ಷಣಕ್ಕೆ ಒಂದು ಈ ಸ್ಮಾರ್ಟ್ ಬಸ್ ಸ್ಟ್ಯಾಂಡ್ ಎಲ್ಲ ಬರುತ್ತಲ್ಲ ಕೆಂಪಣ್ಣವ್ರೆ, ಆ ತರದೊಂದು ವ್ಯವಸ್ಥೆ ತಕ್ಷಣಕ್ಕೆ ಆಗಲ್ವಾ? ಯಾಕಂದ್ರೆ ತುಂಬಾ ಬಿಸಿಲಿರುತ್ತೆ, ಮಳೆ ಇರುತ್ತೆ, ಅಲ್ಲಿ ಮಹಿಳೆಯರು, ವೃದ್ಧರು, ಮಕ್ಕಳೆಲ್ಲ ಪಾಪ ಎತ್ಕೊಂಡಿರ್ತಾರೆ. ಅಂತ ತುರ್ತಾಗಿ ಒಂದು ವ್ಯವಸ್ಥೆ ಮಾಡಕ್ ಆಗಲ್ವಾ? ಇಲ್ಲ ಮೇಡಮ್, ಅದೇನಾದ್ರೂ ಸ್ಥಳೀಯ ಶಾಸಕರು ಅಥವಾ ಸಂಸದರ ಅನುದಾನದ ಅಡಿಯಲ್ಲಿ ಏನಾದ್ರೂ ಅವರು ರಿಕ್ವೆಸ್ಟ್ ಮಾಡ್ಕೋಬಹುದು. ನಮ್ಮ ಸಂಸ್ಥೆಯ ಜಾಗದಲ್ಲಿ ಮಾತ್ರ ನಾವು ಬಿಲ್ಡಿಂಗ್ ಗಳನ್ನ ಕಟ್ತೀವಿ. ಅದ್ರ ಹೊರತುಪಡಿಸಿ ನಾವು ಕಟ್ಲಿಕ್ಕೆ ಆಗಲ್ಲ ಮೇಡಮ್. ಕರೆಕ್ಟ್. ಈಗ ಸರ್ಕಾರ ಮನ್ಸ್ ಮಾಡ್ಬೇಕು ಅನ್ನೋದು ನೀವು ಹೇಳ್ತಿರೋದು ಕರೆಕ್ಟ್ ಇದೆ ಬಿಡಿ. ಭೂಮಿ ಕೊಟ್ರೆ ನಾವು ಬಸ್ ನಿಲ್ದಾಣ ಮಾಡಕ್ ರೆಡಿ ಇದೀವಿ, ಭೂಮಿ ಸಿಗದೆ ಹೆಂಗ್ ಮಾಡೋದು ಅಂತ ಹೇಳಿ ನೀವು ಹೇಳ್ತಿರೋದು ರೈಟ್ ವೇನೆ. ಈಗ ನಾವು ಸರ್ಕಾರ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಅಧಿಕಾರಿಗಳ ಗಮನಕ್ಕೆ ಇದನ್ನ ತಂದು ಈ ಸುದ್ದಿಯನ್ನ ಫಾಲೋ ಅಪ್ ಮಾಡಬೇಕು. ಭೂಮಿ ಕೊಡಿಸುವಂತ ಕೆಲಸ ಮಾಡಿದ್ರೆ ಮುಂದಿನ ಪ್ರೋಸೆಸ್ ಅನ್ನ ನೀವು ಮಾಡ್ಕೊಂಡು ಹೋಗ್ತೀರಾ. ಥ್ಯಾಂಕ್ ಯು ಕೆಂಪಣ್ಣ ಅವರೇ ಮಾತಾಡಿದಕ್ಕೆ ನ್ಯೂಸ್ 18ಗೆ. ಇದು ಆಕ್ಚುಯಲ್ ಪ್ರಾಬ್ಲಮ್. ಅಲ್ಲಿ ಭೂಮಿ ವ್ಯಾಲ್ಯೂ ಜಾಸ್ತಿ ಇದೆ, ಹಾಗಾಗಿ ಅಷ್ಟು ಕೊಟ್ಟು ಖರೀದಿ ಮಾಡೋದಕ್ಕೆ ಈಗ ಅಲ್ಲಿನ ಸ್ಥಳೀಯ ಪಂಚಾಯಿತಿಗೆ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡೋಣ, ಈ ಸುದ್ದಿಯನ್ನ ನಾವು ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ, ಸುದ್ದಿಯನ್ನ ಫಾಲೋ ಅಪ್ ಮಾಡ್ತೀವಿ. ಈಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಆಸ್ಪತ್ರೆ ಕಟ್ಟಡ ರೆಡಿ ಇದೆ, ಆದ್ರೆ ಉದ್ಘಾಟನೆಯ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಯಾಕೆ ಸಮಸ್ಯೆ ಆಗ್ತಿದೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ.